ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ. ಹಿಂದಿ ಹೇರಿಕೆ ಸಮರ್ಥಿಸಿದ ಶೋಭಕಗೆ ಕನ್ನಡಿಗರಿಂದ ಧಿಕ್ಕಾರವಿರಲಿ. ಕನ್ನಡಿಗರ ಕೋಪ ಈಗ ಸಿಡಿದಿದೆ. ಕನ್ನಡಿಗರ ಆಕ್ರೋಶ ಶೋಭಕ ವಿರುದ್ಧ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದಲ್ಲಿ ಭಾಷಾ ವಿಚಾರ ಮತ್ತೆ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಕರ್ನಾಟಕ ಸರ್ಕಾರ ಹಿಂದಿ ಪರೀಕ್ಷೆ ಕಡ್ಡಾಯ ಅಲ್ಲ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಇದರ ಪರ ವಿರೋಧ ಅಭಿಪ್ರಾಯಗಳು ಜೋರಾಗಿ ಕೇಳಿಬರ್ತಾ ಇದೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಶಾಲಾ ಪರೀಕ್ಷೆಗಳಲ್ಲಿ ಹಿಂದಿ ಪರೀಕ್ಷೆಯನ್ನ ಕಡ್ಡಾಯ ಅಲ್ಲ ಅಂತ ತೀರ್ಮಾನ ಮಾಡಿದ್ದು ಸರಿಯಾದ ನಡೆನೆ. ಸೊ ಇದನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಲ್ಲಿ ಮಾತಾಡ್ತಾ ತೀವ್ರವಾಗಿ ಖಂಡಿಸಿದ್ದಾರೆ. ಅವ್ರು ಹೇಳಿದಿಷ್ಟು: ಯಾವುದೇ ಭಾಷೆ ಕಲಿಯೋದಕ್ಕಿರೋದು ಅದು ಹೇರಿಕೆ ಅಲ್ಲ. ಮೊದಲು ನಾವು ದೆಹಲಿಗೆ ಹೋದಾಗಲೂ ಸಹ ನಮ್ಮ ಭಾಷೆಯನ್ನು ಕೇಳಿ ಅಲ್ಲಿ ಅವರು ನಗ್ತಾ ಇದ್ರು. ಹಿಂದಿ ಕಲಿಯೋದ್ರಿಂದ ಸಮಸ್ಯೆ ಏನಾಗುತ್ತೆ? ರಾಜ್ಯ ಸರ್ಕಾರ ಅನಾವಶ್ಯಕವಾಗಿ ತ್ರಿಭಾಷಾ ನೀತಿ ಬಗ್ಗೆ ಗೊಂದಲವನ್ನು ಸೃಷ್ಟಿಸ್ತಾ ಇದೆ. ನಾವು ತ್ರಿಭಾಷಾ ಸೂತ್ರ ಕಲ್ತಿದ್ದೇವೆ, ನಮಗೇನು ಸಮಸ್ಯೆ ಆಗಿಲ್ಲ, ಎಲ್ಲ ಭಾಷೆಯನ್ನು ಎಲ್ಲರೂ ಕಲಿಬೇಕು ಅಂತ ಹೇಳಿದ್ದಾರೆ. ಸೊ ಮಕ್ಕಳು ನಮಗೆ ಹಿಂದಿ ಬೇಡ ಅಂತ ಹೇಳಿದ್ರಾ, ಪೋಷಕರು ಹಿಂದಿ ಬೇಡ ಅಂತ ಹೇಳಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅನವಶ್ಯಕವಾದಂತ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ, ಏನ್ ತೊಂದರೆ ಆಗಿದೆ? ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಭಾಷೆಯನ್ನು ಕಲಿಬೇಕು. ಸೊ ಯಾರ ಮಾತು ಕೇಳಿ ಹಿಂದಿಯನ್ನ ತೆಗೆದ್ರಿ? ರಾಜ್ಯದ ಶಿಕ್ಷಣ ಸಚಿವರಿಗೆ ಶಿಕ್ಷಣವೇ ಇಲ್ಲ, ಸಿಎಂ ಅವರಿಗೆ ಏನಾಗಿತ್ತು? ಅವರಾದ್ರೂ ಹೇಳ್ಬೇಕಾಗಿತ್ತು ಇಂಥ ತೀರ್ಮಾನ ಯಾಕೆ? ನಮ್ಮ ಮಕ್ಕಳು ಮಣ್ಣಿನ ಮೂರ್ತಿ ತರ, ಈ ವಯಸ್ಸಲ್ಲಿ ಅವರು ಯಾವ ಭಾಷೆ ಕಲಿಸಿದ್ರು ಸಹ ಕಲ್ತ್ಕೊಂಡ್ಬಿಡ್ತಾರೆ. ಈ ರಾಜ್ಯ ಸರ್ಕಾರ ಬೇಜವಾಬ್ದಾರಿ ಉಳ್ಳ ಸರ್ಕಾರ, ಗೊಂದಲವನ್ನ ಮೂಡಿಸಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂತ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ, ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರ್ಬೇಕಲ್ಲ. ಒಂದು ವರ್ಷ ಕಲ್ತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮ್ಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲಿಷ್ ಬೇಡ ಅಂತ ಮಕ್ಕಳೇ ಹೇಳಿದಾರ. ಆದ್ರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಭಾಷೆ ಕಲಿಯೋದು ಸಮಸ್ಯೆನಾ ಅಥವಾ ಅದನ್ನ ಕಡ್ಡಾಯಗೊಳಿಸೋದು ಸಮಸ್ಯೆನಾ? ಕರ್ನಾಟಕದ ಜನರ ವಿರೋಧ ಯಾವತ್ತಿದ್ರೂ ಸಹ ಹಿಂದಿ ವಿರುದ್ಧ ಅಲ್ಲ, ಅವರ ಆಕ್ಷೇಪ ಏನಿದ್ರು ಸಹ ಹಿಂದಿಯನ್ನ ಯಾಕೆ ಕಡ್ಡಾಯ ಮಾಡಬೇಕು ಅಂತ ಅಷ್ಟೇ. ಸೊ ಇದು ಬಹಳ ಸೂಕ್ಷ್ಮನೇ ವಿಚಾರ, ಆದರೆ ಮಹತ್ವದ ವಿಚಾರ ಕೂಡ. ಸೊ ಒಂದು ಭಾಷೆಯನ್ನ ಇಚ್ಛೆಯಿಂದ ಕಲಿಯೋದು ಮತ್ತು ಅದನ್ನು ಬಲವಂತವಾಗಿ ಕಲಿಸೋದು ಎರಡಕ್ಕೂ ಸಹ ವ್ಯತ್ಯಾಸ ಇದೆ ಅಲ್ವಾ? ಸೊ ಹಿಂದಿ ಹೇರಿಕೆಯಿಂದ ಕರ್ನಾಟಕದ ಜನ ಎಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಅವರಿಗೂ ಗೊತ್ತಿದ್ರು ಅವರು ಹಿಂದಿಯನ್ನು ಸಮರ್ಥಿಸ್ತಾ ಇರೋದು ತಪ್ಪು. ಸೊ ಈ ರೀತಿ ಹೇರಿಕೆ ಮಾಡೋದು ಭಾಷಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ. ಇದು ಕೇವಲ ಒಂದು ಪರೀಕ್ಷೆಯ ವಿಚಾರ ಅಲ್ಲ, ಅದು ಕರ್ನಾಟಕದ ಗುರುತು, ಕನ್ನಡದ ಅಸ್ತಿತ್ವದ ವಿಚಾರ. ಮೊದಲನೇದಾಗಿ, ಭಾಷೆ ಕಲಿಯೋದು ಒಳ್ಳೆಯದು, ಅದನ್ನು ಯಾರೂ ಸಹ ಅಲ್ಲಗಿಳಿತಾ ಇಲ್ಲ. ಆದರೆ ಅದು ಕಡ್ಡಾಯವಾಗಿ ಹೇರಬೇಕಾದಂಥ ವಿಚಾರ ಅಲ್ವೇ ಅಲ್ಲ. ಕರ್ನಾಟಕದ ಮಕ್ಕಳು ಈಗಾಗಲೇ ಕನ್ನಡ ಮತ್ತು ಇಂಗ್ಲಿಷನ್ನು ಕಲಿತಿದ್ದಾರೆ. ಆಲ್ರೆಡಿ ತ್ರಿಭಾಷಾ ನೀತಿನೂ ಇದೆ. ಆದರೆ ಅದನ್ನು ರಾಜ್ಯದ ಸ್ವಂತ ನಿರ್ಧಾರಕ್ಕೆ ಬಿಡಬೇಕಲ್ವಾ? ಹಿಂದಿಯನ್ನು ಒತ್ತಾಯಿಸೋದು ಯಾಕೆ? ದೆಹಲಿಗೆ ಹೋದಾಗ ನಮ್ಮ ಭಾಷೆ ಕೇಳಿ ನಕ್ರು ಅಂತ ಶೋಭಾಕ್ ಅವ್ರು ಹೇಳ್ತಾರೆ. ಆದರೆ ಅದೇ ರೀತಿ ಕರ್ನಾಟಕದಲ್ಲಿ ಹಿಂದಿ ಕಡ್ಡಾಯ ಮಾಡಿದ್ರೆ ನಾವೇನು ಮಾಡಬೇಕು? ನಮ್ಮ ಮಕ್ಕಳು ಕನ್ನಡದಲ್ಲಿ ಓದುತ್ತಾ ಬೆಳೀತಿದ್ದಾರೆ, ಅವರಿಗೆ ಹಿಂದಿ ಒತ್ತಾಯಿಸಿದ್ರೆ ಅದು ಅವರ ಮೇಲೆ ಹೊರೆಯಾಗೋದಿಲ್ವಾ? ಪರೀಕ್ಷೆ ಬರೆಯೋದಕ್ಕೆ 1 ವರ್ಷ ಪೂರ್ತಿ ಕಲಿಸಿ ನಂತರ ಕಡ್ಡಾಯ ಅಲ್ಲ ಅಂತ ಹೇಳೋದು ಬೇಜವಾಬ್ದಾರಿತನ ಅಂತ ಹೇಳ್ತಾರೆ. ಆದರೆ ನಿಜವಾದ ಬೇಜವಾಬ್ದಾರಿತನ ಯಾರ್ದು? ಹಿಂದಿಯನ್ನ ಒತ್ತಾಯಿಸುವ ಕೇಂದ್ರದ್ದು ಅಥವಾ ರಾಜ್ಯದ ಸ್ವಂತ ಭಾಷೆಯನ್ನು ರಕ್ಷಿಸುವ ಕರ್ನಾಟಕದ್ದು? ಕರ್ನಾಟಕದ ಜನತೆ ಹಿಂದಿ ಹೇರಿಕೆಯಿಂದ ಸಹನೆಯನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಇತಿಹಾಸಕ್ಕೂ ಗೊತ್ತಿದೆ. 1960ರ ದಶಕದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ನಡೆದಿತ್ತು. ಅನೇಕ ಯುವಕರು ರಸ್ತೆಗೆ ಬಂದು ಪ್ರತಿಭಟಿಸಿದ್ರು. ಅಂದಿನಿಂದ ಇಂದಿನವರೆಗೂ ಕನ್ನಡದ ಅಸ್ತಿತ್ವಕ್ಕೆ ಹಿಂದಿ ಒಂದು ಬೆದರಿಕೆಯಾಗಿ ಕಾಣ್ತಾ ಇದೆ. ಸೊ ಶೋಭಾ ಅವ್ರು ಹೇಳುವಂತೆ ಎಲ್ಲ ಭಾಷೆ ಕಲಿಬೇಕು ಅಂತಂದ್ರೆ ಓಕೆ, ಸರಿ, ಕಲಿಯೋಣ. ಆದರೆ ಅದು ನಮ್ಮ ಸ್ವಯಂ ಪ್ರೇರಿತವಾಗಿರಬೇಕು. ಮಕ್ಕಳು ನಮಗೆ ಹಿಂದಿ ಬೇಡ ಅಂತ ಹೇಳಿದಾರಾ ಅಥವಾ ಪೋಷಕರು ಬೇಡ ಅಂತ ಹೇಳಿದಾರ ಅಂತ ಇವ್ರು ಪ್ರಶ್ನೆ ಮಾಡ್ತಾರೆ. ಹೌದು, ಅನೇಕ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಿಂದಿ ಒತ್ತಾಯದ ವಿರುದ್ಧನೇ ಇದ್ದಾರೆ. ಕಾರಣ ತುಂಬಾನೇ ಸಿಂಪಲ್ ಆಗಿದೆ. ಕನ್ನಡವನ್ನ ಮೊದಲು ಬಲಪಡಿಸಿ ನಂತರ ಇತರ ಭಾಷೆಗಳು ಬರಲಿ ಅಂತ. ಇಂಗ್ಲಿಷ್ ಕಲ್ತ್ರೆ ಜಾಗತಿಕ ಅವಕಾಶಗಳು ಹೆಚ್ಚುತ್ತೆ, ಹಿಂದಿ ಕಲ್ತ್ರೆ ಉತ್ತರ ಭಾರತದಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕಾಗಿ ಕನ್ನಡವನ್ನು ತ್ಯಜಿಸೋಕ್ಕಾಗತ್ತಾ? ಕೆಲಸಕ್ಕೆ ಅಂತ ದಕ್ಷಿಣ ಭಾರತಕ್ಕೆ ಉತ್ತರ ಭಾರತದಿಂದಾನೇ ಬರೋರ ಸಂಖ್ಯೆ ಜಾಸ್ತಿ ಇದೆ. ಸೊ ಈ ಕರ್ನಾಟಕದ ತೀರ್ಮಾನವನ್ನ ಶೋಭಾ ಅವರು ಅನಾವಶ್ಯಕ ಗೊಂದಲ ಅಂತ ಕರೀತಾರೆ. ಆದರೆ ಇದು ನಿಜವಾದ ಗೊಂದಲವನ್ನು ಸೃಷ್ಟಿಸ್ತಾ ಇರೋದು ಕೇಂದ್ರದ ಕೆಲವು ನಾಯಕರು ಮಾತ್ರ.
ದೇಶ ಒಂದಾಗಬೇಕು ಅಂತಂದ್ರೆ ಎಲ್ಲಾ ಭಾಷೆಗೆ ಗೌರವ ಕೊಡಬೇಕು. ಹಿಂದಿ ದೇಶದ ಅಧಿಕೃತ ಭಾಷೆ ಏನಲ್ಲ, ಅದು ಒಂದು ಭಾಷೆ ಅಷ್ಟೇ. ಕನ್ನಡ ಹೇಗೋ ಹಿಂದಿನೂ ಹಾಗೆ ಒಂದು ಭಾಷೆ. ದಕ್ಷಿಣ ಭಾರತದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇವುಗಳು ಇನ್ನೂ ಜೀವಂತವಾಗಿದೆ ಅಲ್ವಾ? ಅವುಗಳನ್ನ ಬಲಹೀನಗೊಳಿಸೋಕೆ ಹಿಂದಿಯನ್ನ ಹೇರಿಕೆ ಮಾಡೋದು ಸರಿ ಅಲ್ವೇ ಅಲ್ಲ. ಶಿಕ್ಷಣ ಸಚಿವರಿಗೆ ಶಿಕ್ಷಣನೇ ಇಲ್ಲ ಅಂತ ಶೋಭಾ ಅವರು ಹೇಳ್ತಾರೆ. ಇದು ಒಂದು ಅಪಮಾನಕರ ಮಾತಲ್ವಾ? ಕರ್ನಾಟಕದ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅವರು ಮಕ್ಕಳ ಭವಿಷ್ಯವನ್ನ ಯೋಚಿಸಿ ಕಡ್ಡಾಯ ಅನ್ನೋದನ್ನ ತೆಗೆದಿದ್ದಾರೆ. ಇದು ಬೇಜವಾಬ್ದಾರಿ ಅಲ್ಲ, ಇದು ಜವಾಬ್ದಾರಿ ತೋರಿಸುವಂತ ನಡೆ. ಮಕ್ಕಳು ಚಿಕ್ಕವರಿದ್ದಾಗ ಭಾಷೆಯನ್ನ ಕಲಿತಾರೆ ಅಂತ ಶೋಭಾಕ್ ಅವರು ಹೇಳ್ತಾರೆ. ಸರಿ, ಆದ್ರೆ ಅದು ಒತ್ತಾಯದಿಂದ ಆಗಬಾರ್ದು. ಮಕ್ಕಳ ಮನಸ್ಸು ಮೃದುವಾಗಿರುತ್ತೆ. ಅವ್ರ ಮೇಲೆ ಹೊರೆ ಹೇರಿದ್ರೆ ಅವರು ಭಾಷೆಯನ್ನ ದ್ವೇಷ ಮಾಡೋಕೆ ಶುರು ಮಾಡಿಬಿಡ್ಬೋದು. ಸೊ ಕನ್ನಡವನ್ನ ಮೊದಲು ಪ್ರೀತಿಸೋಕೆ ಕಲಿಸಿ, ನಂತರ ಇತರ ಭಾಷೆಗಳು ಸಹಜವಾಗಿಯೇ ಬಂದ್ಬಿಡತ್ತೆ. ಇಂದು ಕರ್ನಾಟಕದ ಶಾಲೆಗಳಲ್ಲಿ ಹಿಂದಿ ಪುಸ್ತಕಗಳು ಭಾರಿ ಸಂಖ್ಯೆಯಲ್ಲಿದೆ. ಆದ್ರೆ ವಿದ್ಯಾರ್ಥಿಗಳು ಅದನ್ನು ಓದುತ್ತಾ ಒತ್ತಡಕ್ಕೆ ಒಳಗಾಗ್ತಾರೆ. ಪರೀಕ್ಷೆ ಬಂದಾಗ ಕಡ್ಡಾಯ ಅಲ್ಲ ಅಂತಂದ್ರೆ ಅದು ಸರಿ. ಇದರಿಂದ ಮಕ್ಕಳು ತಮ್ಮ ಸಮಯವನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೇಲೆ ಹೆಚ್ಚು ಖರ್ಚು ಮಾಡಬಹುದು. ಇದು ಅವರ ಭವಿಷ್ಯಕ್ಕೂ ಸಹ ಒಳ್ಳೆಯದೇ. ಸೊ ಕರ್ನಾಟಕದಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡೋದು ಸರಿ, ಯಾಕಂದ್ರೆ ಅದು ನಮ್ಮ ಮಾತೃಭಾಷೆ. ದೇಶದ ಏಕತೆಗಾಗಿ ಭಾಷೆಗಳ ನಡುವೆ ಸೌಹಾರ್ದ ಇರಬೇಕು, ಹೇರಿಕೆ ಇರಬಾರದು. ಸೊ ಇಂದು ಯುವಕರು ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮದ ಮೂಲಕ ಹಿಂದಿಯನ್ನು ಈಸಿಯಾಗಿ ಕಲ್ತು ಬಿಡ್ತಾರೆ. ಅಷ್ಟು ಸಾಕಲ್ವಾ? ಕಡ್ಡಾಯ ಪರೀಕ್ಷೆಗಳನ್ನ ಮಾಡಿ ಕಡ್ಡಾಯ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ. ಸೊ ರಾಜ್ಯ ಸರ್ಕಾರದ ಈ ತೀರ್ಮಾನ ಕನ್ನಡ ಪ್ರೇಮಿಗಳಿಗೆ ಧೈರ್ಯವನ್ನು ಕೊಡ್ತಾ ಇದೆ. ಇದು ಬೇರೆ ರಾಜ್ಯಗಳಿಗೂ ಸಂದೇಶವನ್ನು ಕೊಡುತ್ತೆ. ಭಾಷೆಯನ್ನು ರಕ್ಷಿಸೋದು ಆ ರಾಜ್ಯಗಳ ಕರ್ತವ್ಯ ಕೂಡ. ಸೊ ಶೋಭಕ್ ಅವರ ಮಾತುಗಳು ಕೇವಲ ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಅಲ್ಲ, ಅದು ಕೇಂದ್ರದ ಧೋರಣೆಯನ್ನ ತೋರಿಸುತ್ತೆ. ಆದರೆ ಕರ್ನಾಟಕ ಎಂದಿಗೂ ಸಹ ಹಿಂದಿ ಹೇರಿಕೆಗೆ ಬಗ್ಗೋದಿಲ್ಲ. ನಮ್ಮ ಮಕ್ಕಳು ಕನ್ನಡದಲ್ಲಿ ಬೆಳಿಬೇಕು, ಇಂಗ್ಲಿಷನ್ನು ಕಲಿಬೇಕು, ಆದರೆ ಸ್ವಂತ ಆಸಕ್ತಿಯಿಂದ ಹಿಂದಿಯನ್ನು ಕಲಿಬೇಕು ಅಷ್ಟೇ. ಇದೇ ನಿಜವಾದ ಶಿಕ್ಷಣ. ಸೊ ಹಿಂದಿ ಹೇರಿಕೆ ಬಗ್ಗೆ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಅಸಮಾಧಾನ ಇದೆ. ಇಂತಹ ಸಂದರ್ಭದಲ್ಲೂ ಸಹ ಅದನ್ನು ಸಮರ್ಥಿಸೋದು ಜನರಲ್ಲಿ ವಿರೋಧವನ್ನು ಹುಟ್ಟಿಸೋ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಸೊ ಈ ವಿಷಯದಲ್ಲಿ ರಾಜ್ಯ ಸರ್ಕಾರದ ನಿಲುವು ಸರಿಯಾಗೇ ಇದೆ. ಅವರು ಗೊಂದಲವನ್ನು ಸೃಷ್ಟಿಸ್ತಾ ಇಲ್ಲ, ಬದಲಿಗೆ ಒಂದು ಸ್ಪಷ್ಟತೆಯನ್ನು ತರ್ತಿದ್ದಾರೆ. ಸೊ ಹಿಂದಿ ಪರೀಕ್ಷೆ ಕಡ್ಡಾಯ ಅಲ್ಲ ಅಂತ ಹೇಳೋದು ಮಕ್ಕಳ ಮೇಲಿನ ಒತ್ತಡವನ್ನು ತಗ್ಗಿಸುತ್ತೆ. ಸೊ ಶೋಭಾ ಅವರಂತ ನಾಯಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ? ಕರ್ನಾಟಕದ ಜನತೆ ಎಂದಿಗೂ ಸಹ ಭಾಷಾ ಹೇರಿಕೆಯನ್ನು ಸಹಿಸೋಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಹಕ್ಕು, ಇದು ನಮ್ಮ ಗುರುತು. ಈ ತೀರ್ಮಾನಕ್ಕೆ ಸಂಪೂರ್ಣವಾದಂಥ ಬೆಂಬಲವೂ ಇದೆ. ಸೊ ಹಿಂದಿ ಹೇರಿಕೆಯ ವಿರುದ್ಧ ನಿಂತಿರುವಂಥ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು. ಸೊ ಶೋಭಾ ಕರಂದ್ಲಾಜೆ ಅವರ ಹಿಂದಿ ಹೇರಿಕೆಗೆ ಎಂದಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.